ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಶ್ರಾವಣ ಮಾಸದಲ್ಲಿ ಯಾವ ವಾರದಲ್ಲಿ ಬೇಕಾದರೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ನಾವು ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ನಾವು 4ನೇ ವಾರದಲ್ಲಿ ಹಬ್ಬ ಇಟ್ಕೊಂಡ್ವಿ. ಇದು ಒಂದು ಗುರುವಾರದ ಹಿಂದಿನ ವ್ಲಾಗು. ಮಾರ್ಕೆಟ್ಗೆ ಹೋಗಿ ಎಲ್ಲ ಐಟಮ್ ತಂದಾದಮೇಲೆ ದೇವ್ರಿಗೆ ಸೀರೆ ಉಡ್ಸೋಣ ಅಂತ ಕೂತ್ಕೊಂಡ್ವಿ ನೈಟು. ಸೊ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಫಸ್ಟು ನಾನು ಪ್ಲೀಟ್ಸ್ ಮಾಡ್ಕೋತಾ ಇದ್ದೀನಿ. ಮಧ್ಯದಿಂದ ಪ್ಲೀಟ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಒಂದು ಎಡ್ಜು ಮತ್ತು ಆ ಎಡ್ಜು 2 ಸೈಡು ಕೂಡ ನಾನು ಸ್ವಲ್ಪ ಗ್ಯಾಪ್ ಬಿಟ್ಟು ಮಧ್ಯದಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಪ್ಲೀಟ್ಸೇ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ದಾರದಿಂದ ಪ್ಲೀಟ್ಸ್ನ ಟೈಟಾಗಿ ಕಟ್ಕೋತಾ ಇದ್ದೀನಿ ಎಡ್ಜಲ್ಲಿ. ಮತ್ತು ಮಿಡಲಲ್ಲೆಲ್ಲ ನೀವು ಕ್ಲಿಪ್ ಹಾಕ್ಕೋಬೇಕಾಗುತ್ತೆ. ಕ್ಲಿಪ್ ಇಲ್ಲ ಅಂದರೆ ಸೇಫ್ಟಿ ಪಿನ್ನಲ್ಲೂ ಕೂಡ ಪ್ಲೀಟ್ಸ್ನ ನೀವು ಕವರ್ ಮಾಡ್ಕೋಬೋದು. ಏನೂ ಹಾಕಿಲ್ಲ ಅಂದರೆ ಪ್ಲೀಟ್ಸ್ ಎಲ್ಲೆಲ್ಲೋ ಮಧ್ಯ ಹೋಗ್ಬಿಡುತ್ತೆ. ಸೊ ನಿಮಗೆ ಉಡಿಸ್ಬೇಕಾದ್ರೆ ಕಷ್ಟ ಆಗುತ್ತೆ. ಅದಾದ ನಂತರ ಲಾಸ್ಟ್ ಏನು ಎಡ್ಜ್ ಬಿಟ್ಟಿರ್ತೀವಿ 2 ಸೈಡು, ಆ 2 ಸೈಡ್ಸಲ್ಲಿ ನಾವು ಸೆರಗು ಮಾಡ್ಕೋತೀವಲ್ಲ ಅದೇ ಥರ ಸೆರಗು ಮಾಡ್ಕೋಬೇಕಾಗುತ್ತೆ. ಸೆರಗು ಮಾಡ್ಕೊಂಡಾದ ನಂತರ ಇಲ್ಲಿ ನಮ್ಮ ಮನೇಲಿ ತುಂಬ ಚಿಕ್ಕ ಬಿಂದಿಗೆ ಇರೋದು. ಸೊ ಇದಕ್ಕೇ ನಾವು ಸುಮಾರು ವರ್ಷದಿಂದ ಈ ಬಿಂದಿಗೆಲೇ ನಾನು ಮಾಡ್ತಾ ಇರೋದು. ಬಟ್ ಈ ಸಲ ಸ್ವಲ್ಪ ಹೈಟ್ ಬರಲಿ ಅಂತ ಹೇಳಿ ಒಂದು ಬಾಕ್ಸ್ ಮೇಲೆ ಇಟ್ಟು ನಾನು ಸ್ಯಾರಿ ಡ್ರಾಪಿಂಗ್ ಮಾಡಿದೆ. ಸೊ ಸ್ವಲ್ಪ ಟೈಟಾಗಿಯೇ ಕಟ್ಕೋಬೇಕು. ಟೈಟಾಗಿ ಕಟ್ಕೊಂಡಾದಮೇಲೆ ಲೆಫ್ಟ್ ಸೈಡ್ದು ಎಡ್ಜ್ ಏನಿರುತ್ತೆ ಅದನ್ನು ರೈಟ್ಗೆ, ರೈಟ್ ಸೈಡಲ್ಲಿ ಏನಿರುತ್ತೆ ಅದನ್ನು ಲೆಫ್ಟ್ ಸೈಡ್ಗೆ ಆಪೋಸಿಟ್ ಡೈರೆಕ್ಷನಲ್ಲಿ ನಾವು ಅಂದರೆ ಸೆರಗನ್ನ ಹಾಕೋಬೇಕು. ಸೆರಗನ್ನ ಹಾಕ್ಕೊಂಡಾದ ನಂತರ ಅಂದರೆ ಅದನ್ನು ಸೈಡಲ್ಲಿ ಹೈಡ್ ಮಾಡ್ಕೋಬೇಕು. ಇದು ಬಂದು ಪದ್ಮಾಸನ ಲಕ್ಷ್ಮಿದು ಅಂತ ಹೇಳ್ತಾರೆ. ಅದಾದಮೇಲೆ ನಾನು ಮಧ್ಯಕ್ಕೆ ಡಾಪ್ ಥರ ದಾರದಲ್ಲಿ ಟೈಟಾಗಿ ಕಟ್ಕೊಂಬಿಟ್ಟಿದ್ದೀನಿ. ಯಾಕಂತ ಹೇಳಿದ್ರೆ ಆ ಥರ ಟೈಟಾಗಿ ಕಟ್ಕೊಂಡಾದ್ಮೇಲೆ ನಾವು ಕೆಳಗಡೆ ಪದ್ಮಾಸನ ಎಲ್ಲ ಕೂರಿಸೋದಕ್ಕೆ ಸೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ನಾನು ನಮ್ಮ ಅಕ್ಕ ಸೇರಿಕೊಂಡು ನ್ಯೂಸ್ ಪೇಪರ್ ತೊಗೊಂಡು ಸ್ವಲ್ಪ ಪದ್ಮಾಸನ ಥರ ಕೂತ್ಕೊಂಡಿರೋ ಥರ ಶೇಪ್ ಕೊಟ್ವಿ. ಮತ್ತು ನಮ್ಮ ಅತ್ತೆ ಬಂದು ಸ್ವಲ್ಪ ಬೆಳ್ಳಿ ಐಟಮ್ಸ್ ಏನಿರುತ್ತೋ ಅದನ್ನೆಲ್ಲ ದೇವ್ರಿಗೆ ಇಡೋದಕ್ಕೆ ಕೊಡ್ತಾಯಿದ್ರು. ಅದಾದಮೇಲೆ ಇದು ಡಾಬು ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿದ್ವಿ. ಅದನ್ನು ನೀಟಾಗಿ ಹೊರಿಸ್ಬಿಟ್ಟು ಜಸ್ಟ್ ಹಾಗೆ ಇಟ್ವಿ ಅಷ್ಟೇ. ಅದೇನು ಯಾಕೆಂದರೆ ದಾರ ಆಲ್ರೆಡಿ ಕಟ್ಟಿರೋದ್ರಿಂದ ಜಸ್ಟ್ ಹಾಗೆ ಕೂರಿಸಿದ್ವಿ. ಅದಾದಮೇಲೆ ಲಾಸ್ಟಲ್ಲಿ ಕೈ ಇಡೋಣ ಅಂತ ಅಂದ್ಕೊಂಡ್ವಿ. ಕಾಲೇನಿಟ್ಟಿಲ್ಲ. ಸೊ ಕೈ ಎಲ್ಲ ಫಿಕ್ಸ್ ಮಾಡಿದ್ಮೇಲೆ ಈ ಥರ ಬಂತು. ಸೊ ನೆಕ್ಸ್ಟ್ ಡೇ ನಾವು ಇದು ಫೇಸ್ನ ಕೂಡ ಇಟ್ವಿ ಮಾರ್ನಿಂಗು. ಸೊ ಫೈನಲ್ ಲುಕ್ಕು ಈ ಥರ ಬಂದಿದೆ. ಸೊ ನಿಮ್ಮ ಮನೇಲೂ ಇದೇ ರೀತಿ ಮಾಡ್ತೀರಾ? ಸೊ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.